ಕಿಶನ್ ಬೀಳಗಿ ಹಾಗೆ ನಿವೇದಿತಾ ಗೌಡ ಇಬ್ಬರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಯಾವ ಟೈಮಲ್ಲಿ ಬೇಕಾದರೂ ಇಬ್ಬರು ಅರೆಸ್ಟ್ ಆಗಬಹುದು. ಅಂಥದ್ದೇನಾಯ್ತಪ್ಪ ನೋಡಿ. ಕಿಶನ್ ಅವರು ಎಷ್ಟು ಒಳ್ಳೆ ಡ್ಯಾನ್ಸರ್ ಅನ್ನೋದು ಗೊತ್ತು. ಬಾಲಿವುಡ್ ಲೆವೆಲ್ಗೆ ಹೋಗೂ ಕೂಡ ತಮ್ಮ ಡ್ಯಾನ್ಸ್ ಝಲಕನ್ನು ತೋರಿಸಿ ಬಂದಿರೋರು. ಇತ್ತೀಚೆಗೆ ಅವರು ನಮ್ಮ ಕನ್ನಡದ ಹಲವು ನಟಿಯರೊಟ್ಟಿಗೆ ಡ್ಯಾನ್ಸ್ ಮಾಡುವಂತಹ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಮೊನ್ನೆ ನಿವೇದಿತಾ ಗೌಡ ಅವರ ಜೊತೆಗೆ ಒಂದು ಹಾಡಿಗೆ ಡ್ಯಾನ್ಸ್ ಮಾಡಿದರು. ಆ ಹಾಡನ್ನ ಸಂಪೂರ್ಣವಾಗಿ ಅವರ ಬಟ್ಟೆ ಎಲ್ಲವೂ ಕೂಡ ನವಿಲುಗರಿಯಿಂದ ಕೂಡಿತ್ತು. ಇದೇ ವಿಚಾರ ಈಗ ಇವರಿಬ್ಬರಿಗೂ ಕೂಡ ಸಂಕಷ್ಟ ಎದುರಾಗಿರೋದು. ಹಾಗಾದರೆ ಏನಾಯಿತು ನೋಡಿ. ನಿಮಗೆ ನೆನಪಿರಬಹುದು ಈ ಹುಲಿ ಉಗುರಿನ ಕಥೆ ಬಗ್ಗೆ. ಬಿಗ್ ಬಾಸ್ ಮನೆಯಲ್ಲೇ ಇರಬೇಕಾದ್ರೇ ವರ್ತೂರು ಸಂತೋಷ್ ಅವರನ್ನು ಪೊಲೀಸರು ಕರ್ಕೊಂಡು ಹೋಗಿ 1 ವಾರಗಳ ಕಾಲ ಜೈಲಲ್ಲಿದ್ದು ಬರ್ತಾರೆ. ಅದಾದಮೇಲೆ ಆ ಹುಲಿ ಉಗುರು ದರ್ಶನ್ ಸೇರಿದಂತೆ ನವರಸ ನಾಯಕ ಜಗ್ಗೇಶ್ ಅವರು ಸೇರಿದಂತೆ ಸಾಕಷ್ಟು ಜನರಿಗೆ ಎಷ್ಟೊಂದು ಸಂಕಷ್ಟವನ್ನು ಎಡೆ ಮಾಡಿಕೊಡ್ತು ಅನ್ನೋದು ಕೂಡ ಗೊತ್ತು. ದರ್ಶನ್ನು, ಜಗ್ಗೇಶು, ಇನ್ನು ಬೇರೆ ಬೇರೆ ನಟರುಗಳಿಗೆ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ತಂದೊಡ್ಡುತ್ತೆ. ಈಗ ಈ ಕಿಶನ್ ಹಾಗೆ ನಿವೇದಿತಾ ಗೌಡ ಇಬ್ಬರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ. ಯಾವ ಕಾರಣಕ್ಕೋಸ್ಕರ ಕೇಸ್ ದಾಖಲಾಗಿದೆ ಏನು ಅನ್ನೋದರ ಅಸಲಿ ವಿಚಾರ ಇಲ್ಲಿದೆ ನೋಡಿ. ಒಂದು ಕಡೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ನಿವೇದಿತಾ, ಕಿರುತೆರೆ ನಟ, ಅದರ ಜೊತೆಗೆ ಒಳ್ಳೆ ಡ್ಯಾನ್ಸರು ಕಿಶನ್ ಬೀಳಗಿ, ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಒಂದು ದೂರನ್ನು ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾ ರೀಲ್ಸ್ ಮಾಡೋದಕ್ಕೆ ನವಿಲುಗರಿಯನ್ನು ಬಳಸಿದ್ದಾರೆ, ಅದು ನೈಜ ನವಿಲುಗರಿನಾ ಅನ್ನುವ ಅನುಮಾನದ ಮೇರೆಗೆ ಈಗ ಅವ್ರ ಮೇಲೆ ಕಂಪ್ಲೇಂಟನ್ನು ದಾಖಲು ಮಾಡಿರೋದು. ನೋಡಿ, ದೂರಲ್ಲಿ ಏನಿದೆ ಅನ್ನೋದನ್ನು ನಾವು ನೋಡೋದಕ್ಕೋದ್ರೆ ಸಾಮಾಜಿಕ ಕಾರ್ಯಕರ್ತರಾದಂತಹ ದಿನೇಶ್ ಕಲ್ಲಹಳ್ಳಿಯವರು ದೂರನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಪ್ರಾದೇಶಿಕ ನಗರ ವಿಭಾಗದ ಅರಣ್ಯ ಇಲಾಖೆಗೆ ನಟ ಕಿಶನ್ ಮತ್ತು ನಿವೇದಿತಾ ಗೌಡ ಅವರು ನವಿಲುಗರಿಯಿಂದ ತಯಾರಿಸಿದಂತಹ ಉಡುಪುಗಳನ್ನು ಧರಿಸಿ ನೃತ್ಯ ಮಾಡ್ತಾ ಇರೋ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ವನ್ಯಜೀವಿ ಕಾಯ್ದೆ ಆಕ್ಟ್ 1972 ಅನ್ವಯ ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿ. ಇದರ ಗರಿಗಳ ಸಂಗ್ರಹ ಇರ್ಬೋದು, ಸಾಗಣೆ ಅಥವಾ ವ್ಯಾಪಾರ ಮಾಡೋದು ಅಪರಾಧ ಆಗಿದೆ. ಇವರು ಧರಿಸಿರುವಂತಹ ಉಡುಪಿನಲ್ಲಿ ಬಳಕೆಯಾಗಿರುವಂತಹ ನವಿಲುಗರಿಗಳು ನಿಜವಾದವಾ, ನೈಜವಾ ಅಥವಾ ಕೃತಕವಾ ಅನ್ನುವ ಅನುಮಾನ ಇದೆ. ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿ ಸಾಮಾಜಿಕ ಕಾರ್ಯಕರ್ತರಾದಂತಹ ದಿನೇಶ್ ಕಲ್ಲಹಳ್ಳಿಯವರು ಆಗ್ರಹಿಸಿದ್ದಾರೆ. ಏನಂತ ಆಗ್ರಹ ಮಾಡಿದ್ದಾರೆ ನೋಡಿ. ವೈಜ್ಞಾನಿಕ ತಪಾಸಣೆ ಆಗಬೇಕಾಗತ್ತೆ. ಅವರು ಏನು ನವಿಲುಗರಿಗಳಿರುವಂತಹ ಉಡುಪುಗಳನ್ನು ಧರಿಸ್ಕೊಂಡು ರೀಲ್ಸ್ ಮಾಡಿ ಆ ರೀಲ್ಸನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರಲ್ಲ, ಆ ವಿಡಿಯೋ ಮತ್ತು ಫೋಟೋ ತಾಂತ್ರಿಕ ಪರಿಶೀಲನೆ ಆಗಬೇಕು. ಅದು ಒರಿಜಿನಲ್ಲಾ ಅಥವಾ ಡೂಪ್ಲಿಕೇಟಾ, ಅದರಲ್ಲಿರುವಂತಹ ಗರಿಗಳು, ಅದನ್ನು ವಿಜ್ಞಾನಿಗಳು ದೃಢಪಡಿಸಬೇಕು. ಅದರ ಜೊತೆಗೆ ಮೂಲ ಪತ್ತೆ ಹಚ್ಚಬೇಕು. ಅಂದರೆ ಈ ಗರಿಗಳನ್ನು ಎಲ್ಲಿಂದ ತರಲಾಯಿತು, ಅಂದರೆ ನಿಜವಾದ ನವಿಲಿನಿಂದ ಕಿತ್ಕೊಂಡು ಬಂದ್ರೆ ಅವರೇನಾದರೂ, ಎಲ್ಲಿಂದ ತರಲಾಯಿತು, ಯಾರಿಂದ ಖರೀದಿ ಮಾಡಲಾಯಿತು ಅನ್ನೋದರ ಮೂಲವನ್ನು ಕೂಡ ಪತ್ತೆ ಮಾಡಬೇಕು. ಅದರ ಜೊತೆಗೆ ಇದೇನಾದರೂ ನಿಜವೇ ಆದರೆ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ವನ್ಯಜೀವಿ ಕಾಯ್ದೆಯಡಿ ಸಂಬಂಧಪಟ್ಟ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಇಂತಹ ಪ್ರದರ್ಶನಗಳು ಸಾರ್ವಜನಿಕರಲ್ಲಿ ನವಿಲುಗರಿಯ ಬಳಕೆಯನ್ನು ಉತ್ತೇಜನ ಮಾಡಲಾಗುತ್ತೆ. ಇದು ವನ್ಯಜೀವಿಗಳ ಮೇಲೆ ಅಕ್ರಮ ಬೇಟೆ ಮತ್ತು ಕಳ್ಳಸಾಗಣೆ ಚಟುವಟಿಕೆಯನ್ನು ಹೆಚ್ಚಿಸುವ ಭೀತಿಯನ್ನು ಹುಟ್ಟುಹಾಕುತ್ತೆ. ಸಮಾಜದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಇಂತಹ ವಸ್ತುಗಳನ್ನು ಪ್ರಚಾರಾತ್ಮಕವಾಗಿ ಬಳಸೋದ್ರಿಂದ ಸಮಾಜದ ಮೇಲೆ ಖಂಡಿತವಾಗ್ಲೂ ಕೂಡ ದುಷ್ಪರಿಣಾಮ ಬೀರುತ್ತೆ. ವನ್ಯಜೀವಿ ಉತ್ಪನ್ನಗಳ ಬಳಕೆಯನ್ನು ಸಾಮಾನ್ಯೀಕರಿಸುವ ಮೂಲಕ ಪರೋಕ್ಷವಾಗಿ ಅಕ್ರಮ ವ್ಯಾಪಾರಕ್ಕೆ ಬೆಂಬಲ ಕೊಟ್ಟಂಗಾಗತ್ತೆ. ಹೀಗಾಗಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸ್ಬಿಟ್ಟು ಇವರ ವಿರುದ್ಧ ಇದೇನಾದರೂ ನಿಜವೇ ಆಗಿದ್ರೆ ಕಟ್ಟುನಿಟ್ಟಿನ ಕಾನೂನು ಕ್ರಮ ಆಗಬೇಕು ಅಂತ ಹೇಳಿ ಈಗ ಆಲ್ರೆಡಿ ಆಗ್ರಹಿಸಿದ್ದಾರೆ. ಸಾಮಾಜಿಕ ಕಾರ್ಯಕರ್ತರಾದಂಥ ದಿನೇಶ್ ಕಲ್ಲಹಳ್ಳಿಯವರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಹಿಂದೆನೂ ಕೂಡ ಈ ಹುಲಿ ಉಗುರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಒರಿಜಿನಲ್ಲಾ, ಡೂಪ್ಲಿಕೇಟಾ ಸಾಕಷ್ಟು ವಿಚಾರಣೆ ಮಾಡಾದ ನಂತರ ಪರಿಶೀಲನೆ ಮಾಡಲಾಯಿತು. ನೋಡೋಣ, ಈಗ ಈ ನವಿಲುಗರಿಯ ಸಂಕಷ್ಟದಲ್ಲಿ ಸಿಲುಕಾಕೊಂಡಿದ್ದಾರೆ ಕಿಶನ್ ಹಾಗೆ ನಿವೇದಿತಾ ಗೌಡ. ಯಾವ ರೀತಿ ವಿಚಾರಣೆಯಾಗುತ್ತೆ, ಹೇಗೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು.